ಹಲೋ ಹಾಯ್ ಎವ್ರಿವನ್. ಐ ಆಮ್ ಪೃಥ್ವಿ. ಏನಿವತ್ತು ಯೋಗ ಟೀಚರ್ ಬಂದ್ಬಿಟ್ಟು ಯೋಗ ಹೇಳ್ಕೊಡೋದು ಬಿಟ್ಟು ಕುಕ್ಕಿಂಗ್ ಹೇಳ್ಕೊಡ್ತಾ ಇದ್ದಾರೆ ಅಂದ್ಕೊಬಿಡಿ. ಜಸ್ಟ್ ನಾನಿಲ್ಲೊಂದು ನ್ಯೂ ವೆರೈಟಿ ಆಫ್ ಪಾತ್ರೆಗಳನ್ನ ನೋಡಿದೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಯಾಕೆ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡ್ಬಾರ್ದು. ತುಂಬ ಜನ ಕೇಳ್ತಿದ್ರು, ಹೇಗೆ ಡಯೆಟ್ನ ನೀವು ಫಾಲೋ ಮಾಡ್ತೀರಾ, ಹೇಗೆ ನೀವು ನಿಮ್ಮ ಯೋಗ ಜರ್ನಿಲಿ ಹೆಲ್ದಿ ಫುಡ್ನ ಮ್ಯಾನೇಜ್ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ಉಷಾ ಮ್ಯಾಮ್ ಅವ್ರ ಜೊತೆಲಿದ್ದಾರೆ. ಇಟ್ಸ್ ವೆಲ್ಕಮ್ ಉಷಾ ಮ್ಯಾಮ್, ಪ್ಲೀಸ್ ಬನ್ನಿ. ಹಾಯ್ ಪೃಥ್ವಿ ಮೇಡಮ್. ಹಾಯ್ ಮ್ಯಾಮ್, ಹೌ ಆರ್ ಯು? ಫೈನ್ ಮೇಡಮ್. ವೆರಿ ಗುಡ್. ಇವತ್ತು ನೀವು ನಮ್ಮ ಆಫೀಸಿಗೆ ಬಂದಿರೋದು ನನಗಂತೂ ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ಸೋ ಮಚ್. ಹೇಗೆ ಬಳಸ್ತಾ ಇದ್ದೀರಾ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇವ್ರು ಫಸ್ಟು ನಮ್ಮ ಮನೆಗೆ ಬಂದು ನಮ್ಮ ಮನೇಲಿ ಒಂದು ಡೆಮೋ ಕೊಟ್ಟರು ನನಗೆ. ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ತುಂಬ ದಿನದಿಂದ ನೋಡ್ತಾ ಇದ್ದೆ, ಪ್ಲಸ್ ನಾನು ಆಲ್ರೆಡಿ ತುಂಬ ಟೈಮ್ ಆಯಿತು ತೊಗೊಂಡು. ಬಟ್ ನಾನು ಇದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲೂ ಈ ಥರ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ತಲೆಗೆ ಬಂದಿದ್ದು. ಮತ್ತು ಮ್ಯಾಮೇ ಅದ್ರ ಬಗ್ಗೆನೂ ಹೇಳಿದ್ರು, ಇಲ್ಲ ಬನ್ನಿ ನೀವು ಒಂದು ಸತಿ ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತು ಮ್ಯಾಮ್ ಆಫೀಸ್ಗೆ ಕರೆದಿದ್ದಾರೆ ನನ್ನನ್ನು. ಸೊ ನಾನು ಬಂದಿದ್ದೀನಿ. ಮ್ಯಾಮ್ ಇದ್ರ ಬಗ್ಗೆ ನಮ್ಗೆ ಹೇಳಿ ಯಾವ ಥರ ನೀರು ಹಾಕಲೇ ವೆಜಿಟೇಬಲ್ನ ಬೇಯಿಸ್ತೀರಾ. ಇಟ್ಸ್ ವೆರಿ ಟೇಸ್ಟಿ ಆಲ್ಸೋ. ಇವಾಗ ನಾರ್ಮಲಾಗಿ ನಾವು ತಿನ್ನೋಕ್ಕೆ ಆಗೋಲ್ಲ, ಅಂದರೆ ಸ್ಟೀಮಲ್ಲಿ ಬೇಯಿಸಿದ್ದನ್ನು ಅಥವಾ ನೀರಲ್ಲಿ ಬೇಯಿಸಿದ್ದನ್ನು ನಾವು ತಿನ್ನಿ ಅಂದರೆ ಸ್ವಲ್ಪ ಚಾಲೆಂಜಿಂಗ್ ತಿನ್ನೋಕ್ಕೆ. ಒಂದೆರಡು ಪೀಸ್ ಆದಮೇಲೆ ಸಾಕು ಅನಿಸುತ್ತೆ. ಬಟ್ ಇದರಲ್ಲಿ ಹಂಗಿಲ್ಲ, ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿನ್ನೋ ಥರ ಟೇಸ್ಟ್ ಇರುತ್ತೆ. ಹೌದು ಮೇಡಮ್, ಖಂಡಿತ. ಫಸ್ಟು ನಾವು ನಮ್ಮ ಉದ್ದೇಶ ಬಂದು ನ್ಯೂಟ್ರಿಷಿಯನ್ ಫುಡ್ನ ಜನ ಎಲ್ಲ ತಗೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ. ಸೊ ನಮ್ಮ ಒಂದು ಪ್ರಾಡಕ್ಟಲ್ಲಿ ನೀವೇನೇ ಕುಕ್ ಮಾಡಿ ಪ್ರತಿಯೊಂದು ಅಡುಗೆನಲ್ಲೂ ಕೂಡ ನ್ಯೂಟ್ರಿಷನ್ ನಿಮಗೆ ರಿಟೈನ್ ಆಗುತ್ತೆ. ಆರೋಗ್ಯವಾಗಿ ನಮ್ಮ ಒಂದು ಮೇಯ್ನ್ ಈಟ್ ಬೆಟರ್ ಲಿವ್ ಬೆಟರ್ ಅನ್ನೋದೇ ನಮ್ಮ ಮೇಯ್ನ್ ಏಮ್ ಆಗಿರೋದು. ಆರೋಗ್ಯ ಊಟ ಮಾಡಿ ಆರೋಗ್ಯ ಜೀವನ ಮಾಡಿ ಅನ್ನೋದೇ ನಮ್ಮ ಉದ್ದೇಶ. ಸೊ ಆ ಒಂದು ಉದ್ದೇಶಕ್ಕೆ ಈ ಒಂದು ಪ್ರಾಡಕ್ಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಆಲ್ರೆಡಿ ಇದನ್ನು ಒಂದು ಡೆಮೋನ ನೋಡಿ ಇಷ್ಟಪಟ್ಟಿದ್ದೀರಾ ಅಲ್ವಾ? ಇವತ್ತು ಎಲ್ಲರಿಗೂ ಇದನ್ನು ಪರಿಚಯ ಮಾಡಿಸಿ ಕೊಡೋಣ. ಓಕೆ. ಮನೆಯಲ್ಲಿ ತುಂಬ ಮಾಡ್ತಾ ಇದ್ದೀರಲ್ವಾ ಪೃಥ್ವಿ ಅವರೇ? ಇದೇ ಪಾತ್ರೆಯಲ್ಲಿ ಎಲ್ಲ ಅಡುಗೆ ನಡೀತಾ ಇದೆ. ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ? ತುಂಬ ತುಂಬ ತುಂಬ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಾನು ಇವತ್ತು ನಿಮಗೆ ನಿಮ್ಮ ಮನೇಲಿ ನಾನು ಏನು ಮಾಡಿಕೊಟ್ನೋ ಮೊದಲನೇದಾಗಿ ಅದೇ ಥರ ತರಕಾರಿನ ನೀವು ಇಲ್ಲದೆ ನಾನು ಬೇಯಿಸಿ ಕೊಡ್ತೀನಿ. ಓಕೆ. ವಿತೌಟ್ ವಾಟರ್ ನಾನು ಕುಕ್ ಮಾಡಿ ಕೊಡ್ತೀನಿ. ಓಕೆ. ಓಕೆನಾ? ಓಕೆ ಮ್ಯಾಮ್. ಇವಾಗ ನಾವು ಕುಕಿಂಗ್ನ ಶುರು ಮಾಡೋಣ. ವಿತೌಟ್ ವಾಟರ್ ಹೇಗೆ ತರಕಾರಿನ ನಾವು ಬಾಯ್ಲ್ ಮಾಡ್ತೀವಿ ಅನ್ನೋದನ್ನು ಇವಾಗ ಶುರು ಮಾಡ್ತೀನಿ ಅಡುಗೆನ. ಫಸ್ಟು ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಖಾಲಿ ಪಾತ್ರೆನಲ್ಲಿ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಕ್ಯಾರೆಟಲ್ಲಿ ನಿಮಗೆ ಸ್ವೀಟ್ನೆಸ್ ಹಾಗೆ ಉಳ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ನೀವು ಬೇಯಿಸಿ ತಿಂದಾಗ ಮತ್ತು ನೀರು ಹಾಕದೆ ನಾವು ನಮ್ಮ ಒಂದು ಪ್ರಾಡಕ್ಟಲ್ಲಿ ಕುಕ್ ಮಾಡಿ ಕೊಟ್ಟಿದ್ದನ್ನ ತಿಂದಾಗ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಆಲೂಗಡ್ಡೆ ಕೂಡ ಕುಕ್ ಆಗುತ್ತೆ ವಿತೌಟ್ ವಾಟರು. ಮತ್ತು ಮೂಲಂಗಿನ ಸ್ಮೆಲ್ ಬರುತ್ತಲ್ವ ನಾವು ಕುಕ್ ಮಾಡುವಾಗ? ಹೌದು. ಸೊ ಇದಕ್ಕೆ ಸ್ಮೆಲ್ ಬರೋದಿಲ್ಲ, ಯಾವುದೇ ಸ್ಮೆಲ್ಲು ಬರೋಲ್ಲ. ಒಂದು ಸ್ಮೆಲ್ ಒಂದಕ್ಕೆ ಹೋಗಲ್ಲ, ಒಂದು ಕಲರ್ ಒಂದಕ್ಕೆ ಹೋಗೋದಿಲ್ಲ. ಹಾಗೆ ಇದು ನೋಡಿ, ಸಾಂಬಾರು ಮಾಡಿದರೆ ಇದು ಎಲ್ಲರಿಗೂ ಗೊತ್ತಾಗುತ್ತೆ. ಇಷ್ಟಪಡಲ್ಲ, ಕೆಲವರು ತುಂಬ ಇಷ್ಟನೇ ಪಡಲ್ಲ. ಇವಾಗ ನೀವು ಮೂಲಂಗಿನ ನಮ್ಮ ಒಂದು ಪ್ರಾಡಕ್ಟಲ್ಲಿ ಮೂಲಂಗಿನ ನೀವು ಹೆಚ್ಚಿ ಪಲ್ಯ ಮಾಡಿದ್ರೆ ಮಕ್ಕಳೆಲ್ಲ ಸೀಮೆ ಬದನೆಕಾಯಿ ಪಲ್ಯ ಇರ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ತಿಂತಾ ಇರ್ತಾರೆ. ನೋಡಿ, ಗೆಣಸು, ಸಾಕನ್ಸುತ್ತೆ. ಸಿಹಿಗೆಣಸು ಅಲ್ಲ? ಸಿಹಿಗೆಣಸು, ಸ್ವೀಟ್ ಪೊಟ್ಯಾಟೊ. ಸಿಹಿಗೆಣಸು ಇದು ಸೋಪ್ಡ್ ಇದಲ್ಲ? ಹಸಿ ಕಡಲೆಕಾಯಿ. ಹಸಿ ಕಡಲೆಕಾಯ? ಹಸಿ ಕಡಲೆಕಾಯಿ. ಓಕೆ. ತಿನ್ನಿ ಬಾಯ್ ಹಾಕೊಳ್ಳಿ, ಗೊತ್ತಾಗುತ್ತೆ. ಓಕೆ. ಹಸಿ ಕಡಲೆಕಾಯಿ. ಇದು ಕೂಡ ವಿತೌಟ್ ವಾಟರ್ ನಿಮಗೆ ಕುಕ್ ಆಗುತ್ತೆ. ನೋಡಿ, ಪಾತ್ರೆ ಇದು 16 ಲೋ. ನಮ್ಮ ಹತ್ರ ಇರೋ ಪುಟಾಣಿ ಪಾತ್ರೆನಲ್ಲಿ ಇದೇನೆ. ನೋಡಿ, ಇವಾಗ ತುಂಬ ಇದ್ರಲ್ಲಿ ಮೊಟ್ಟೆ ಇಟ್ಟಿದ್ರೆ ಮೊಟ್ಟೆ ಕೂಡ ಕುಕ್ ಆಗ್ತಾ ಇತ್ತು. ಇವತ್ತು ಹುಣ್ಣಿಮೆ, ಕದ್ರಿ ನರಸಿಂಹಸ್ವಾಮಿ ಜಾತ್ರೆ ಅಂತ ಕೆಲವರು ತಿನ್ನೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ ಮೊಟ್ಟೆ ಇಟ್ಟಿದ್ದೆ. ಆ್ಯಕ್ಚುಲಿ ಮೊಟ್ಟೆ ಇಟ್ಟರೆ ಮೊಟ್ಟೆ ಕೂಡ ಕುಕ್ ಆಗುತ್ತೆ. ನಿಮ್ಮ ಮನೇಲಿ ಅವತ್ತು ಇಟ್ಟಿದೆ ಅಂತ. ಹೌದೌದು. ಮತ್ತು ಮೊಟ್ಟೆ ಕೂಡ ಕುಕ್ ಆಗುತ್ತೆ. ಇವತ್ತು ಬೇಡ ಅಂದ್ಕೊಂಡು ಹಾಕಿಲ್ಲ. ಓಕೆನಾ? ನೋಡಿ ಮೇಡಮ್, ಇಲ್ಲಿ ನೋಡಿ, ಬನ್ನಿ ಹತ್ರ ಬನ್ನಿ. ಇದಿದೆ ನೋಡಿ, ಈ ರೆಡ್ ನೀಡ್ಲು ಈ ಎಂಡಿಗೆ ಬಂದು ಸ್ಟೀಮ್ ಬಂತು ಅಂದರೆ ನಿಮಗೆ ವಿತೌಟ್ ವಾಟರ್ ವೆಜಿಟೇಬಲ್ ಕುಕ್ ಆಗಿರುತ್ತೆ ಅಂತ ಅರ್ಥ. ಓಕೆ. ಓಕೆ.
ನಮಗೆ ತಿನ್ನೋ ಅದಕ್ಕೆ ಕರೆಕ್ಟಾಗಿ ಬೆಂದಿರುತ್ತೆ, ನ್ಯೂಟ್ರಿಷನ್ ರಿಟರ್ನ್ ಆಗುತ್ತೆ. ಯಾವಾಗಲೂ ನಮಗೆ ನ್ಯೂಟ್ರಿಷನ್ ಲಾಸ್ ಆಗಬಾರ್ದು ಅನ್ನೋದಾದರೆ ಕರೆಕ್ಟ್ ಟೆಂಪ್ರೇಚರಲ್ಲಿ ಕುಕ್ ಮಾಡಬೇಕು ನಾವು. ಹೌದು. ಸೊ ಆ ಒಂದು ನಿಮಗೆ ಅನುಕೂಲ ಈ ಒಂದು ಪ್ರಾಡಕ್ಟಲ್ಲಿ ಇದೆ. ನೀವು ಕುಕ್ ಮಾಡೋವಾಗ ನಾವು ಬೇಯಿಸಿದ್ವಾ ತಿಂದ್ವಾ ಅನ್ನೋದಲ್ಲ, ನಾವು ಮಾಡೋ ಮೆಟಲ್ಲು, ನಾವು ಕುಕ್ ಮಾಡೋ ಟೆಂಪ್ರೇಚರು, ನಾವು ಏನನ್ನ ಕುಕ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿದೆ. ನನಗಂತೂ ತುಂಬ ಖುಷಿ ಆಯಿತು ಪ್ರಾಡಕ್ಟ್ ಯೂಸ್ ಮಾಡಿ. ಫಾಸ್ಟ್ ಕುಕ್ಕಿಂಗು. ಇವಾಗ ನೀವು ಒಂದು ಮೇಡಮ್ ನೀವೇ ಒಂದು ಪಲ್ಯ ಮಾಡಬೇಕಾಗಿದ್ರು ಕೂಡ ಟೆಂಪ್ರೇಚರ್ ಇಳಿಯೋ ಟೈಮ್ ತೊಗೊಳ್ಬೇಕಿದ್ರೆ ನಾನು ಅದನ್ನೇ ಹೇಳ್ತೀನಿ. ದಟ್ ಈಸ್ ಗುಡ್ ಓನ್ಲಿ ಬಿಕಾಸ್ ನಿಮಗೆ ಪ್ರೆಷರ್ ಕುಕ್ಕರ್ ಮೇಲೆ ಗ್ಯಾಸ್ ಯೂಸ್ ಮಾಡಿ ಬೇಯೋದಕ್ಕಿಂತ ಇಲ್ಲಿ ಗ್ಯಾಸ್ ಆಫ್ ಆದ್ಮೇಲೆ ತಾನೇ ಟೈಮ್ ತಗೊಳುತ್ತೆ. ನಮ್ಗೆ ಗ್ಯಾಸ್ ಸೇವ್ ಆಯಿತು. ಕುಕ್ಕಿಂಗ್ ಟೈಮ್ ಅದು ಮುಂದೆ ನಿಂತ್ಕೋಬೇಕು ಅನ್ನಂಗಿಲ್ಲ. ಹೌದು ಅಲ್ವಾ? ನೀವು ಆ ಕುಕ್ಕಿಂಗ್ ಟೈಮಲ್ಲಿ ನೀವು ಅದು ರೆಸ್ಟಿಂಗ್ ಟೈಮು ಮುಗ್ದೋಗುತ್ತೆ ಅಲ್ವಾ? ಕುಕ್ಕಿಂಗ್ ಟೈಮು ನೀವೇನು ತಗೋತಾ ಇದ್ದೀರಾ ಆಯಿತು. ಇವಾಗ ಸ್ಟೀಮ್ ಬರೋಕ್ಕೂ ಸ್ಟಾರ್ಟ್ ಆಗ್ತಾ, ಆಮೇಲೆ ಭಯ ಇಲ್ಲ. ಪಾತ್ರೆ ಇವಾಗ ಹೆಂಗ್ ಬೇಕಾದ್ರೂ ಮುಟ್ಬೋದು. ತುಂಬಾ ಹ್ಯಾಂಡ್ಲು ಬಿಸಿ ಬರ್ತಾ ಇಲ್ಲ ನೋಡಿ. ಹೌದು, ಹ್ಯಾಂಡ್ಲು ಬಿಸಿ ಆಗಲ್ಲ, ಭಯ ಇಲ್ಲ. ಇದು ಮುಂದೆ ನಿಂತ್ಕೋಬೇಕು ಅಂತಾನು ಇಲ್ಲ ಮೇಡಮ್. ಅದು ಪಾಡ್ಗದು ನಿಮ್ಗೇನು ತರಕಾರಿ ಸೀದೋಗಲ್ಲ, ನೀವು ಇಟ್ಬಿಟ್ಟು ಬೇರೆ ಕೆಲಸನ ಆರಾಮಾಗಿ ಮಾಡ್ಕೊಬೋದು. ನೀವ್ ಹೇಳ್ತೀರಲ್ಲ, ಅದು ಮುಂದೆನೆ ನಿಂತ್ಕೊಂಡು ನಾವು ಕುಕ್ ಮಾಡೋ ಟೈಮ್ನ ನೀವು ಅದನ್ನ ಆಫ್ ಮಾಡ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳಿ. ಕರೆಕ್ಟ್, ಯೂಸ್ ಆಯ್ತಲ್ಲ ಟೈಮ್. ಹೌದೌದು ಅಲ್ವಾ? ನೋಡಿ ಸ್ಟೀಮ್ ಬರ್ತಾ ಇದೆ ನೋಡಿ, ಮಾಡಿ ಆಫ್ ಮಾಡಿ. ಹೌದು, ಕುಕಿಂಗ್ ಮುಗ್ದಿದೆ. ಟೇಸ್ಟ್ ಮಾಡೋಣ. ಅದು ಒಂದೆರಡು ಸೆಕೆಂಡ್ ಅದು ವಾಪಸ್ ಟೆಂಪ್ರೇಚರು. ಟೆಂಪ್ರೇಚರ್ ಇವಾಗ ಮುಂದೆ ಹೋಗಿದೆ ಅಲ್ವಾ? ಇದು ಮತ್ತೆ ತುಂಬಾ ಬಿಸಿ ಇರುತ್ತೆ. ಇದು ಕುಕ್ ಆಗ್ತಾ ಇದೆ, ಇನ್ನೂ ಸ್ಟೀಮಲ್ಲಿ ಕುಕ್ ಆದಂಗೆ ಆಗುತ್ತೆ. ಈಗ ವಾಪಸ್ ಬಂದ್ಮೇಲೆ ನಾವು ತೆಗೆದು ಮತ್ತೆ ವಾಪಸ್ ಅದು ಎಲ್ಲಿಂದ ಬಂದ್ಬಿಟ್ಟು ಇಲ್ಲಿಗೆ ಬರುತ್ತೆ. ಇಲ್ಲಿಂದಾನೆ ಬರುತ್ತೆ ಮೇಡಮ್. ಹೇಗೆ ಮುಂದೆ ಹೋಗಿದೆ ಅಲ್ವಾ, ಮತ್ತೆ ವಾಪಸ್ ಬರುತ್ತೆ. 8ಗೆ ಬಂದ್ಮೇಲೆ ನಾವು ಯಾವ 8ಗೆ ಇಲ್ಲಿದೆ 80ನೇ ಸಾಕು ಮೇಡಮ್. ಇಲ್ಲಿ ತನಕ ಬರೋದೇನು ಬೇಡ, ಏನು ನೆಸೆಸಿಟಿ ಇಲ್ಲ. ಓಕೆ, 80 ಸಾಕು. ಇದು ಸ್ಟಾರ್ಟಿಂಗ್ ವಿಂಡೋ. ಪ್ರೀ ಹೀಟ್ ಮಾಡೋದು ಅಂತೀವಿ. ಇದು ಸ್ಟಾರ್ಟಿಂಗ್ ವಿಂಡೋ, ಇದು ಕ್ಲೋಸಿಂಗ್ ವಿಂಡೋ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಕುಕಿಂಗ್ ಆಗಿರುತ್ತೆ. ರೆಸ್ಟಿಂಗ್ ಟೈಮ್ ಒಂದು 80 ಬರೋವರೆಗೂ ರೆಸ್ಟಿಂಗ್ ಟೈಮ್ ಇಟ್ಟಿರ್ತೀವಿ. ಈಗ ಬಂದಿದೆ, ಓಪನ್ ಮಾಡ್ತೀವಿ. ಹಾಂ, ಏನು ಅನಿಸ್ತಿದೆ ಮೇಡಮ್? ಘಮ ಅಂತಿದೆ. ವೆಜಿಟೇಬಲ್ಸ್ ಅಂತಿದೆ. ಸ್ಮೆಲ್ ಏನು ಅನಿಸ್ತಿದೆ? ಮೂಲಂಗಿ ಕುಕ್ ಮಾಡಿದ್ರೆ ಸ್ಮೆಲ್ ಬಂತು. ಮೂಲಂಗಿ ಇದೆಲ್ಲ ಹೇಗಿದೆ ಆರೋಮ? ತುಂಬಾ ಚೆನ್ನಾಗಿದೆ. ನೀರು ನೋಡಿ, ತರಕಾರಿ ವೆಜಿಟೇಬಲ್ಸ್ ನೀರಿದೆ ನೋಡಿ. ನೀರಿದೆ ಅಲ್ವಾ? ತರಕಾರಿ ಇರೋ ನೀರೇನೆ ಇದು. ಇಲ್ಲಿಗೆ ಹಾಕೋಣ. ಮತ್ತೆ ಮೇಡಮ್ ಇವಾಗ ಹೀಟ್ ಇರೋದನ್ನ, ತುಂಬಾ ಬಿಸಿ ಇರೋ ಪಾತ್ರೆನ ಹಾಗೆ ಡೈರೆಕ್ಟ್ ಆಗಿ ಮೇಲೆ ಇಟ್ಬಿಡ್ತೀರಾ ನೀವು? ಇಲ್ಲ. ಸೊ ಇದು ನಿಮಗೆ ಮುಚ್ಚಳ ಜೊತೆಗೆ ಸ್ಟ್ಯಾಂಡ್ ತರ ಯೂಸ್ ಮಾಡ್ಬೋದು. ಇವಾಗ ನಾನು ನಿಮ್ಗೆ ಇದನ್ನ ಟೇಸ್ಟ್ ಕೊಡ್ತೀನಿ. ನಾರ್ಮಲ್ ಕುಕ್ವೇರಲ್ಲಿ ಕುಕ್ ಮಾಡಿರೋವಂಥದ್ದು. ಇದು AMC ಕುಕ್ವೇರ್. ಬೆಂದಿದೆಯಾ ಮೇಡಮ್? ಬೆಂದು ಇದೆ, ಟೇಸ್ಟಿ ಆಗಿದೆ. ಇದು ವಾಟರ್ದಲ್ವಾ? ಟೇಸ್ಟ್ ಅನ್ಸಲ್ಲ ಕಂಪೇರಿಂಗ್ ಟು ಈ ಪಾತ್ರೆಯಲ್ಲಿ ಬೇಯಿಸಿರೋದಕ್ಕೆ. ಅದಕ್ಕೆ ಉಪ್ಪು ಖಾರ ಬೇಕು. ಉಪ್ಪು ಖಾರ ಇಲ್ಲದೆ ರುಚಿ ಬರೋಲ್ಲ ನಿಮಗೆ. ಅಲ್ಲ, ಉಪ್ಪು ಖಾರ ಹಾಕಿದ್ರೂ ನಮ್ಗೆ ಆ ಫ್ಲೇವರ್ ಸಿಕ್ಕಲ್ಲ. ಫ್ಲೇವರ್ ಸಿಗ್ತಾ ಇದೆ. ಓಕೆ, ನಾನು ಹೇಳೋದು ಅಕಸ್ಮಾತ್ ನೀವು ಉಪ್ಪು ಖಾರ ಹಾಕೊಂಡು ತಿಂತೀವಿ ಅಂದ್ರೂ ಕೂಡ ಈ ಒಂದು ನೀವು AMCನಲ್ಲಿ ಕುಕ್ ಮಾಡಿರೋ ಅಂಥ ಒಂದು ವೆಜಿಟೇಬಲ್ಸ್ಗೆ ಕಡಿಮೆ ಸಾಕು. ಅದಕ್ಕೆ ಹಾಕಿದ್ರೆ ಜಾಸ್ತಿ ಬೇಕು. ಉಪ್ಪು ಖಾರ ಎಲ್ಲ ಕಡಿಮೆ ತಿನ್ನೋದ್ರಿಂದ ಒಳ್ಳೆಯದೇ ತಾನೆ? ಖಂಡಿತ ಒಳ್ಳೆಯದೇ. ಹಾಗೆ ತೊಗೊಳ್ಳಿ ಮೇಡಮ್. ಆಲೂಗಡ್ಡೆ ತೊಗೊಳ್ಳಿ. ತೊಗೋತೀನಿ. ಸ್ವೀಟ್ ಪೊಟ್ಯಾಟೊ, ಆಲೂಗಡ್ಡೆ. ಇದು ಆಲೂಗಡ್ಡೆ ತಿಂದೆ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಬೆಂದಿದೆಯಾ? ಟೇಸ್ಟಿ ಆಗಿದೆ. ಟೇಸ್ಟಿ ಆಗಿದೆಯಾ? ಮೂಲಂಗಿ ಆ್ಯಕ್ಚುಲಿ ಮೂಲಂಗಿನ ಇಲ್ಲಿ ಮೇಯ್ನು ವೆಜಿಟೇಬಲ್. ಯಾಕೆಂದರೆ ಯೂಶಲಿ ಅದು ತಿನ್ನಲ್ಲ ಡೈರೆಕ್ಟಾಗಿ ಮೂಲಂಗಿನ. ಓಕೆ ಓಕೆ.
ಅದು ಸ್ಮೆಲ್ ಇಷ್ಟ ಆಗಲ್ಲ ಅಂತಲೇ ತುಂಬ ಜನ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ಇದರಲ್ಲಿ ನಿಮಗೆ ಸ್ಮೆಲ್ ಕೂಡ ಬರಲ್ಲ. ಏನೋ ಸ್ಮೆಲ್ ಬಂತಾ? ಒಂದು ಚೂರು ಸ್ಮೆಲ್ ಇಲ್ಲ. ಯಾವ್ದ್ಯಾವ್ದು ವೆಜಿಟೇಬಲ್ ಸ್ಮೆಲ್ಲು ಯಾವುದಕ್ಕೂ ಹೋಗಿಲ್ಲ. ಒಂದು ಕಲರ್ ಒಂದಕ್ಕೆ ಹೋಗಲ್ಲ, ಒಂದು ಸ್ಮೆಲ್ ಒಂದಕ್ಕೆ ಹೋಗಲ್ಲ. ಹೌದು. ತಗೊಳ್ಳಿ ಮೇಡಮ್, ಸ್ವೀಟ್ ಕಾರ್ನ. ಪರ್ಫೆಕ್ಟಾಗಿ ಬಂದಿದೆಯಾ ಮೇಡಮ್? ಪರ್ಫೆಕ್ಟ್. ಒಂದು ಚೂರು ಉಪ್ಪು ಹಾಕಿಲ್ಲ. ಇವಾಗ ನೀವು ಒಂದು ಚೂರು ಸಾಲ್ಟ್ ಅಂತ ಏನೂ ಹಾಕಿಲ್ಲ. ಖಂಡಿತ ಮೇಡಮ್. ನಾನು ಹೇಳೋದು ಇವಾಗ ವಿತೌಟ್ ಸಾಲ್ಟು ವೆಜಿಟೇಬಲ್ಸ್ ತಿನ್ನೋಕ್ಕೆ ತುಂಬ ಕಷ್ಟ, ಬಟ್ ವೆರಿ ಟೇಸ್ಟಿ. ಈಗ ನಿಮಗೆ ಹಸಿ ತರಕಾರಿ ತಿಂದಾಗ ಏನು ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಇದೆ. ಹಾಗೆ ಕೂಡ ಬೆಂದಿದೆ, ತಿನ್ನೋದು ಕೂಡ ಈಸಿ ಆಗಿದೆ ಅಲ್ವಾ? ಮಕ್ಕಳಿಗೆಲ್ಲ ಹಸಿ ತರಕಾರಿ ತಿನ್ನು ಅಂದರೆ ಕಷ್ಟ ಆಗುತ್ತಲ್ಲ, ಇಷ್ಟಪಡಲ್ಲ. ಈ ಥರ ಕೊಟ್ಟರೆ ಖಂಡಿತ ತಿಂತಾರೆ. ಹೌದು ಅಲ್ವಾ? ಆಮೇಲೆ ಇನ್ನೊಂದು ನೋಡಿದ್ರ ನೀವು, ಈ ಒಂದು ತರಕಾರಿ ಎಲ್ಲರೂ ನೀವು ತಿಂದ್ರಿ, ಎಲ್ಲನೂ ಟೇಸ್ಟ್ ಮಾಡಿದ್ರಿ, ಯಾವುದಾದ್ರೂ ಜಾಸ್ತಿ ಬೆಂದಿತ್ತಾ ಅಥವಾ ಇನ್ನೂ ಬೇಯಬೇಕು ಅನ್ನಿಸ್ತಾ? ಎಲ್ಲ ಪ್ರಾಪರಾಗಿ ಬೆಂದಿದೆ. ಪ್ರಾಪರಾಗಿ ಎಲ್ಲದು ಎಲ್ಲನೂ ತಿನ್ನೋ ಅದಕ್ಕೆ ಎಷ್ಟು ಬಂದಿದೆ, ಅದಕ್ಕೂ ಚೆನ್ನಾಗಿದೆ. ಪ್ರಾಪರಾಗಿ ಏನೋ ಆ ಟೇಸ್ಟ್ ವೈಸು ಎಲ್ಲ ಪ್ರಾಪರ್ ಆಗಿದೆ. ಅದು ಓವರ್ ಆಗಿ ಬಾಯ್ಲ್ ಆಗಿಲ್ಲ ಕೂಡ ಇಲ್ಲ, ಯಾವುದು ಕುಕ್ ಆಗಿಲ್ಲ. ಖಂಡಿತ ಹೌದು. ಇನ್ನು ಬೇಯಬೇಕು ಅನ್ನೋದು ಕೂಡ ಯಾವುದು ಇಲ್ಲ. ಹೌದು ಅಲ್ವಾ? ಖಂಡಿತ. ಓವರ್ ಆಗು ಬಾಯ್ಲ್ ಆಗಿಲ್ಲ, ಯಾವುದು ಇಲ್ಲ. ಇನ್ನು ಬೇಯಬೇಕಂತ ಕೂಡ ಅಂತ ಅನಿಸಿಲ್ಲ. ಖಂಡಿತ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನೀವು ನಮ್ಮ ಕುಕ್ವೇರನ್ನು ಬಳಸಿ ಒಂದು ಶೋ ಮಾಡಿದ್ದಕ್ಕೆ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನೀವು ಇದನ್ನು ಬಳಸಿ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ನಾನು ಒಂದೊಂದು ಅಡುಗೆ ಮಾಡಬೇಕಾದ್ರೆ, ಅಂದರೆ ಡೈಲಿ ಕುಕ್ ಮಾಡಬೇಕಾದ್ರೆ ಇದನ್ನೇ ಬಳಸಿ. ಮತ್ತೆ ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ಹೇಳಿ. ಯಾಕಂದರೆ ಒಂದು ಹೆಲ್ತ್ ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗಬೇಕು ಅಂದ್ರೆ ನೀವು ಯಾರು ಬಳಸಿರ್ತೀರೋ ಅಂಥವ್ರು ಬೇರೆ. ಅದರಲ್ಲೂ ನಾನು ಯೋಗ ಫೀಲ್ಡಲ್ಲಿ ಇರೋದ್ರಿಂದ ನನಗೆ ಫಸ್ಟ್ ಬೇಕಾಗಿರೋದೇ ಹೆಲ್ತ್ ಬಗ್ಗೆ ಅಲ್ವಾ? ಯೋಗ ಅನ್ನೋದೇ ಹೆಲ್ತ್ಗೋಸ್ಕರನೇ ಯೋಗ ಮಾಡ್ತೀರಾ. ಯೋಗ ಮಾಡಿದ ತಕ್ಷಣ ಏನು ಬೇಕು ಅದು ತಿಂದ್ಬಿಟ್ಟು ಹೆಂಗೆ ಬೇಕು ಹಂಗೆ ಮಾಡಿದ್ರೆ ಇಟ್ಸ್ ನಾಟ್ ಗುಡ್ ಅಲ್ವಾ? ಪ್ರಾಪರಾಗಿ ಕುಕ್ ಆಗಬೇಕು, ಪ್ರಾಪರಾಗಿ ಏನು ತಿನ್ನಬೇಕು ಅಂತ ಗೊತ್ತಿರಬೇಕು. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಖಂಡಿತ ಮೇಡಮ್, ನಿಮ್ಮಂಥವ್ರು ಹೇಳ್ದಾಗ್ಲಾದ್ರೂ ಕೂಡ ಜನ ಸ್ವಲ್ಪ ಅರ್ಥ ಮಾಡ್ಕೊತಾರೆ. ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಆಗಲಿ. ನೀವು ಯೋಗ ಜೊತೆಗೆ ಈ ಥರ ನೀವು ತಿನ್ನಿ, ಜನಕ್ಕೂ ಕೂಡ ಇದನ್ನು ಹೇಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ ಬಂದಿದ್ದಾರಲ್ಲ ಕ್ಲೈಂಟು, ಕ್ಲೈಂಟಿಗೂ ಅವರು ಎಷ್ಟು ವರ್ಷದಿಂದ ಕುಕ್ ಮಾಡ್ಬಂದು ನೀವು ಬನ್ನಿ ಮೀನಾಕ್ಷಿ ಅವರು. ಎಷ್ಟು ವರ್ಷದಿಂದ ನೀವು ಯೂಸ್ ಮಾಡ್ತಿದ್ದೀರಾ? ನಮಸ್ತೆ. 20 ಇಯರ್ಸಿಂದ ಯೂಸ್ ಮಾಡಿ. ಹೌದಾ? ಓ ಸೂಪರ್. ತುಂಬ ಚೆನ್ನಾಗಿದೆ. ಹಾಂ, ನನಗೆ ಶುಗರ್ ಇರೋದ್ರಿಂದ ನಮ್ಮ ಡಾಕ್ಟರ್ ಸಜೆಷನ್ ಮಾಡೋದು ವೆಜಿಟೇಬಲ್ ಸಜೆಷನ್ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಇವಾಗ ಬೆಳಗ್ಗೆನೂ ತರಕಾರಿ ತಿನ್ನಬೇಕು, ಸಾಯಂಕಾಲನೂ ತರಕಾರಿ ತಿನ್ನಬೇಕು ಅಂತ ಹೇಳಿರೋದ್ರಿಂದ ಈ ಥರ ಕುಕ್ ಮಾಡಿ ತಿನ್ನೋದ್ರಿಂದ ನ್ಯೂಟ್ರಿಷನ್ ಎಲ್ಲ ಹಾಗೇ ಇರುತ್ತೆ. ನಾವು ಬಾಯ್ಲ್ ಮಾಡಿ ಕುಕ್ ಮಾಡಿದ್ರೆ ನ್ಯೂಟ್ರಿಷನ್ ಎಲ್ಲ ಹೋಗುತ್ತೆ. ಸೊ ಈಗ ಬಾಯ್ಲ್ ಮಾಡಿ ಕುಕ್ ಮಾಡಿ ತಿನ್ನೋದ್ರಿಂದ ನಮಗೆ ಶುಗರು ಕಂಟ್ರೋಲ್ ಬರುತ್ತೆ. ಇವನ್ ನನಗೆ ಟ್ಯಾಬ್ಲೆಟ್ಸ್ ಕೂಡ ಕಡಿಮೆ ಆಗಿದೆ. ರೋಗ ಬಂದ್ಮೇಲೆ ಟ್ಯಾಬ್ಲೆಟ್ ತಗೊಳ್ಳೋದು ಬೇರೆ, ರೋಗ ಬರೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಖಂಡಿತ. ಇವಾಗ ನೆಕ್ಸ್ಟ್ ಯಾವ ಅಡುಗೆ? ಪೃಥ್ವಿ ಅವರೇ, ಇವಾಗ ನಾವು ಎಣ್ಣೆ ಹಾಕದೆ, ಆಗಲೇ ನೀರು ಹಾಕದೆ ತರಕಾರಿ ಬೇಯಿಸಿ ತೋರಿಸಿದ್ದೀನಲ್ವಾ, ಎಣ್ಣೆ ಹಾಕದೆ ಒಂದು ಕುಕ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ಬೆಂಡೆಕಾಯಿ ಪಲ್ಯನ ನಾವು ಎಣ್ಣೆ ಹಾಕದೆ ಮಾಡಿ ತೋರಿಸೋಣ. ಬರೀ ಬೆಂಡೆಕಾಯಿ ಅಲ್ದಲ್ಲೇ ಎಷ್ಟು ಥರ ಅಡುಗೆ ಮಾಡ್ಬೋದು ನಾವು? ನೀವು ಏನೇನು ಎಣ್ಣೆ ಹಾಕಿ ಮಾಡ್ತೀರೋ ಅದನ್ನೆಲ್ಲ ವಿತೌಟ್ ಆಯಿಲ್ ಮಾಡ್ಬೋದು. ಹೌದಾ? ಬಿರಿಯಾನಿ, ಪಲಾವ್, ಉಪ್ಪಿಟ್ಟು. ಪಲಾವ್ ಅಂದರೆ 1/4 ಲೀಟ್ರ್ ಎಣ್ಣೆ ತಗೊಳುತ್ತೆ ಯೂಶಲಿ ಮನೆಯಲ್ಲಿ. ಮೇಡಮ್, 1/4 ಲೀಟ್ರಿಗೆ ನೀವು ಎಣ್ಣೆ ತಿನ್ನಲೇಬೇಡಿ ಅಂತ ಹೇಳಲ್ಲ. ಹೆಲ್ತು ಮತ್ತು ಟೇಸ್ಟು ಅಂತ ಬಂದಾಗ ನೀವು ಹೆಲ್ತ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ಳಿ. ನಾನಿವತ್ತು ಇಲ್ಲೇ ತೋರಿಸ್ತೀನಿ ಅಷ್ಟೇ. ಹೆಲ್ತ್ ಟೇಸ್ಟು ಅಂತ ಬಂದಾಗ ನೀವು ಟೇಸ್ಟ್ಗೆ ಅಂತ ಜಾಸ್ತಿ ಆಯಿಲ್ ಹಾಕ್ತಿರಲ್ವಾ, ನೆಸೆಸಿಟಿ ಇಲ್ಲ. ಅದೊಂದು ಮೈಂಡ್ ಸೆಟ್ ನಮಗೆ, ಆಯಿಲಲ್ಲಿ ಟೇಸ್ಟ್ ಬರುತ್ತೆ ಅನ್ನೋದು. ಇವಾಗ ನಾವು 1/4 ಲೀಟ್ರ್ ಹಾಕೋರು 50 ಗ್ರಾಮ್ 100 ಗ್ರಾಮಲ್ಲಿ ಮಾಡ್ಕೊಳ್ಳೋದಲ್ಲ ಇರುತ್ತೆ. 1 ಸ್ಪೂನ್ ಹಾಕೊಳ್ಳಿ ಅಂತ ಹಾಕೊಳ್ಳಿ. ಇಲ್ದೇನೂ ಮಾಡ್ಬೋದು, ಬಟ್ ಅಲ್ಲ ಬೇಕೇ ಬೇಕು ನಮಗೆ ಎಣ್ಣೆ ಅಂಶನೂ ಬೇಕು ಅನ್ನೋರು ಯೂಸ್ ಮಾಡ್ಬೋದು. ಬೇಡ ಅನ್ನೋರು ಡಯಟ್ ಮಾಡೋರು ಈ ಥರನೂ ಯೂಸ್ ತಿನ್ಬೋದು ಮೇಡಮ್. ನಾನು ಅದೇ ಒಟ್ಟಲ್ಲಿ ಹೆಲ್ತಿಯಾಗಿ ತಿಂತೀರಾ, ಎಣ್ಣೆನ ಒಳ್ಳೆ ರೀತಿಯಲ್ಲಿ ತಿಂತೀರಾ. ನಾನು ಹೇಳೋದು ಒಂದೇನೆ, ಟೇಸ್ಟು ಹೆಲ್ತು ಅಂತ ಬಂದಾಗ ಟೇಸ್ಟ್ಗೆ ಅಂತ ಹಾಕೋ ಆಯಿಲ್ ಅವಶ್ಯಕತೆ ಇಲ್ಲ. ಹೆಲ್ತ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಬಟ್ ಇವತ್ತು ನಾನು ವಿತೌಟ್ ಆಯಿಲ್ ಬೆಂಡೆಕಾಯಿ ಪಲ್ಯನ ಮಾಡಿ ತೋರಿಸ್ತೀನಿ. ಓಕೆನಾ? ಇವಾಗ ಪ್ರೀ ಹೀಟ್ ಆಗ್ತಾ ಇದೆ. ಈ ಬೆಂಡೆಕಾಯಿ ಪಲ್ಯನ ಮಾಡೋದಕ್ಕೆ ಮುಂಚೆ ಪಾತ್ರೆ ಬಿಸಿ ಮಾಡ್ಕೊಳ್ಳೋಣ, ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಇದೆ ನೋಡಿ, ಈ ಬಾಕ್ಸಿಗೆ ಆ ರೆಡ್ ನೀಡ್ಲು ಈ ಬಾಕ್ಸಿಗೆ ಬಂತು ಅಂತಂದರೆ ಪ್ರೀ ಹೀಟ್ ಆಗಿದೆ, ಪಾತ್ರೆ ಬಿಸಿಯಾಗಿರುತ್ತೆ. ನಾವಾಗ ಒಗ್ಗರಣೆನ ಶುರು ಮಾಡ್ಬೋದು. ಓಕೆ, ಪ್ರೀ ಹೀಟ್ ಆಗಿದೆ ನೋಡಿ. ಇವಾಗ ನಾವು ಕುಕಿಂಗ್ ಶುರು ಮಾಡೋಣ. ಓಕೆ, ವಿತೌಟ್ ಆಯಿಲ್ ಸಾಸಿವೆ ಹಾಕ್ತಾ ಇದ್ದೀವಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ನೀವು ಏನು ಬೇಕಾದರೂ ಹಾಕ್ಬೋದು. ಸಾಸಿವೆ ಸಿಡಿಯುತ್ತೆ ಅನ್ನೋದಾದರೆ ನೀವು ಮುಚ್ಚಿಬಿಡಿ. ಅದು ಸಿಡಿಯೋಕ್ಕೆ ಶುರು ಮಾಡಿದ್ಮೇಲೆ ಉಳಿದಿದ್ದೆಲ್ಲ ಹಾಕೋಣ.
ಒಂದಾದ್ಮೇಲೆ ಒಂದು ಅಂತ ಇಲ್ಲ, ಎಲ್ಲನೂ ಒಟ್ಟಿಗೆ ಹಾಕ್ಬೋದು. ಓಕೆ. ಒಂದು ಸ್ವಲ್ಪ ಇವಾಗ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು. ಲಾಸ್ಟ್ ಬೇಕಾದ್ರೆ ಒಂದು ಸ್ವಲ್ಪ ಉದುರಿಸೋಣ. ಓಕೆನಾ? ಟೊಮೆಟೊ. ಮತ್ತೆ ಅಜ್ಜಿಯವರೆಲ್ಲ ಹೇಳ್ತಾರೆ ಮೆಮೊರಿ ಪವರ್ ತುಂಬಾ ಒಳ್ಳೇದು ಬೆಂಡೆಕಾಯಿ. ಹೌದೌದು, ಮೆಮೊರಿ ಹೌದು ಅಂತ ಹೇಳ್ತಾ ಇದ್ದಾರೆ. ಹೌದು. ಓಕೆ, 98 ಬಂದಿದೆ ಅಲ್ಲ? ಸ್ಟೀಮು ಬರ್ತಾ ಇದೆ ಚೆನ್ನಾಗಿ. ಆಫ್ ಮಾಡೋಣ ಸ್ಟವ್ ಈಗ. ಆಫ್ ಮಾಡಿ ಮತ್ತದು ವಾಪಸ್ ರೆಸ್ಟಿಂಗ್ ಟೈಮ್ 80 ಬಂದರೂ ಸಾಕು, ಅಥವಾ 60, 70 ಕಮ್ಮಿ ಆದ್ರೂ ತೊಂದರೆ ಇಲ್ಲ ಮೇಡಮ್. ಮಿನಿಮಮ್ 80 ಬಂದ್ಮೇಲೆ ನೀವು ಆರಾಮ್ಸೆ ತಿನ್ಬೋದು. ಓಕೆ. ಬೆಂಡೆಕಾಯಿ ಪಲ್ಯ ಆಯ್ತಾ? ಹಾಂ ಆಯ್ತು ಪೃಥ್ವಿ. ನೋಡಿ 80 ಬಂದಿದೆ ವಾಪಸ್. ಹೌದು, ರೆಸ್ಟಿಂಗ್ ಟೈಮ್ ಮುಗೀತು. ಸೊ ನೀರು ನಾವು ನೀರೇ ಹಾಕಿಲ್ಲ, ತರಕಾರಿಲಿರೋ ನೀರೇ ಇದು. ತರಕಾರಿಲಿರೋ ನೀರೇ ಇದು, ನ್ಯಾಚುರಲ್ ಆಗಿರೋ ಅಂಥದ್ದು ತರಕಾರಿಲಿರೋ ನೀರೇನೆ. ನೀವು ಬೇಕಾದ್ರೆ ಅದಕ್ಕೆ ಹಾಕಿ, ಇಲ್ಲ ಅಂತಂದರೆ ಬಿಸಾಕೋಬೋದು. ಪಾತ್ರೆ ಹೆಂಗಿದೆಯಪ್ಪ? ತುಂಬ ಚೆನ್ನಾಗಿದೆ. ನೋಡಿ ತಳ ಹತ್ತಿದೆಯಾ? ಏನಿಲ್ಲ. ಮತ್ತು ಬೆಂಡೆಕಾಯಲ್ಲಿ ನಮಗೆ ಯೂಶ್ವಲಿ ನಾವೇನಂತೀವಿ ಹೇಳಿ, ಅದು ಲೋಳೆ ಬಿಡುತ್ತೆ ಅಂತೀವಿ ಅಲ್ವಾ? ನೀವು ಟೇಸ್ಟ್ ಮಾಡಿ ನೋಡಿದಾಗ ನಿಮಗೆ ಲೋಳೆ ಇದೆಯಾ ಇಲ್ವಾ ಗೊತ್ತಾಗುತ್ತೆ. ಯೂಶಲಿ ನಿಮಗೆ ಬೆಂಡೆಕಾಯಿ ಪಲ್ಯದಲ್ಲಿ ಲೋಳೆ ಬರುತ್ತಲ್ವಾ, ಇಷ್ಟ ಆಗಲ್ಲ, ಹುರಿದಿಲ್ಲ, ಲೋಳೆ ಇದೆಯೋ ಏನೋ ಅಂತ ಒಂದು ಡೌಟ್ ಇರ್ಬೋದಲ್ವಾ ನಿಮಗೆ? ಹೌದು. ಆಮೇಲೆ ಲೋಳೆ ಇರುತ್ತೆ ಅಂತ ನಿಮಗೆ ಬೆಂಡೆಕಾಯಿ ಪಲ್ಯ ವಿತೌಟ್ ಆಯಿಲ್ ಹುರಿದಿಲ್ಲ, ಲೋಳೆ ಇರುತ್ತೆ ಅಂತ ಒಂದು ಡೌಟ್ ಇರ್ಬೋದಲ್ವಾ? ಸೊ ಲೋಳೆ ಇರಲ್ಲ, ನಿಮಗೆ ಎಣ್ಣೆ ಹಾಕಿಲ್ಲ, ನೀರು ಹಾಕಿಲ್ಲ, ಲೋಳೆ ಇಲ್ಲಿರೋ ಅಂತ ಒಂದು ಬೆಂಡೆಕಾಯಿನ ನಿಮಗೆ ಕೊಟ್ಟಿದ್ದೀನಿ. ಹೇಗೆ? ಬಟ್ ತುಂಬಾ ಬಿಸಿನೂ ಇರುತ್ತಲ್ಲ, ಅಷ್ಟು ಬೇಗ ಬಿಸಿ ಆಗೋದಿಲ್ಲ ಮೇಡಮ್. ಹಾಟ್ ಬಾಕ್ಸ್ ಅವಶ್ಯಕತೆನೂ ಇಲ್ಲ. ಇವಾಗ ನಾವು ರೈಸ್ ಮಾಡಿದ್ರೆ 2-3 ಅವರ್ ಆರಾಮ್ಸೆ ಬಿಸಿ. ಹಾಂ ಖಂಡಿತ ಮೇಡಮ್, ಖಂಡಿತ. ಚೆನ್ನಾಗಿದೆಯಾ? ಲೋಳೆ ತುಂಬ ಚೆನ್ನಾಗಿಲ್ಲ. ಲೋಳೆ ಬೆಂದಿದೆಯಾ? ಬೆಂದಿದೆ, ಪ್ರಾಪರ್ ಆಗಿ ಬೆಂದಿದೆ. ಮೇನ್ ಏನು ಗೊತ್ತಾ ಪೃಥ್ವಿ, ನಿಮ್ಮ ಮನೇಲಿ ಏನು ಕುಕ್ ಮಾಡ್ತೀರಾ ಅದೇ ಸ್ಟೈಲಲ್ಲಿ ಮಾಡಿ. ನಿಮ್ಮ ಮನೆ ಅಡುಗೆನ ನೀವು ಮಾಡ್ಕೊಳ್ಳಿ. ಕುಕ್ವೇರ್ ಅಷ್ಟೇ ಏಮ್ಸ್. ನಿಮ್ಮ ಸ್ಟೈಲ್ನ ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಒಂದು ಪ್ರಾಡಕ್ಟಲ್ಲಿ ನೀವು ದಿನ ಏನು ಮಾಡ್ತೀರೋ ಆ ಅಡುಗೆನ, ಪ್ರತಿಯೊಂದು ಅಡುಗೆನ, ಮುದ್ದೆಯಿಂದ ಬೇಕಿಂಗು, ಪ್ರತಿಯೊಂದು ಅಡುಗೆನ ಇದರಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಬರುತ್ತೆ. ಯಾಕಂದರೆ ತುಂಬ ಸುಪೀರಿಯರ್ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲಲ್ಲಿ ಮಾಡಿರೋವಂಥ ಕುಕ್ವೇರ್ಸ್ಗಳಿದು. ನಾನ್ ಪೋರಸ್, ನಾನ್ ರಿಯಾಕ್ಷನ್ ಮೆಟಲ್, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ, ನಾನು ನೆಕ್ಸ್ಟ್ ಟೈಮ್ ಮುದ್ದೆ ಮಾಡ್ತೀನಲ್ವಾ, ವಿಡಿಯೋ ಮಾಡಿ ಅದನ್ನು ಒಂದು ತುಂಬ ಈಸಿಯಾಗಿ ಪರ್ಫೆಕ್ಟ್ ಮುದ್ದೆ ಮಾಡೋದನ್ನ ನಾನು ಕಲ್ತಿದ್ದೆ ಈ ಒಂದು ಪ್ರಾಡಕ್ಟಿಂದ. ಹೌದಾ? ಮುದ್ದೆಗೋಸ್ಕರನೇ ನಾನು ಈ ಒಂದು ಪ್ರಾಡಕ್ಟ್ನ ತಗೊಂಡಿದ್ದು. ಪರ್ಫೆಕ್ಟಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ಈ ಒಂದು ಪ್ರಾಡಕ್ಟಿಂದ. ಅಥವಾ ಬೆಂದಿರುತ್ತೆ, ಸಾಫ್ಟ್ ಆಗಿರುತ್ತೆ, ಮತ್ತೆ ಇದು ಗಂಟು ಬರಲ್ಲ. ಓಕೆ. ತುಂಬ ಹೊತ್ತು ಬಿಸಿ ಕೂಡ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಮುದ್ದೆನ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಮಾಡೋಣ. ಅದೇ ಬೆಂಡೆಕಾಯಿ ತುಂಬ ಚೆನ್ನಾಗಿ ಬೆಂದಿದೆ, ವೆರಿ ಟೇಸ್ಟಿ ಕೂಡ. ಆಮೇಲೆ ಇನ್ನೊಂದು ನಾನು ಹೇಳ್ಬೇಕು ಅಂದ್ಕೊಂಡೆ, ಪ್ರತಿಯೊಂದು ವೆಜಿಟೇಬಲ್ಸಲ್ಲೂ ಆಯಿಲ್ ಇರುತ್ತೆ, ನ್ಯಾಚುರಲ್ ಆಯಿಲ್. ಸಾಲ್ಟ್ ಈಗ ನೋಡಿ, ನಾವು ಆಯಿಲ್ ಹಾಕಿಲ್ಲ, ಬಟ್ ಆದರೆ ಲುಕ್ಸ್ ಲೈಕ್ ಆಯಿಲ್ ಇದೆ ಅನ್ನೋ ಥರನೇ ಇದೆ. ಸೊ ಕಾರಣ ಆ ತರಕಾರಿಲಿರೋ ಆಯಿಲ್ ಅಂಶನ ಇದು ಫ್ಯಾಟ್, ತರಕಾರಿಲಿರೋ ಫ್ಯಾಟ್ ಅದನ್ನು ಯೂಸ್ ಮಾಡಿಕೊಂಡ್ರೆ ಇದು ಕುಕ್ ಆಗುತ್ತೆ. ತರಕಾರಿಲಿ ಅದೇ ಟೇಸ್ಟ್ ಇರುತ್ತೆ. ಮತ್ತೆ ಅದಕ್ಕೆ ತಿಂದಾಗ ಜೀರ್ಣ ಆಗುವಂತ ಅಂಶಗಳು ಕೂಡ ಇರುತ್ತೆ. ತಿಂದಾಗಲೇ ಪ್ರಾಬ್ಲಮ್. ಹೌದು, ವೆಜಿಟೇಬಲ್ ಆಗ್ತಿರೋದೇ ಮೇನ್. ಅದು ನಾವು ವೆಜಿಟೇಬಲ್ ತಿಂತಿದೀವಿ, ಬಟ್ ಎಲ್ಲಾನು ಕಳ್ಕೊಂಡು ತಿಂತಿರ್ತೀವಿ. ಖಂಡಿತ ಇದರಲ್ಲೆಲ್ಲ ರೀಟೈನ್ ಆಗುತ್ತೆ. ನ್ಯಾಚುರಲ್ ಆಗಿ ಏನ್ ತರಕಾರಿ ಇರುತ್ತೋ ಅದನ್ನ ನಾವು ಹಾಗೆ ತಿಂತಾ ಇದೀವಿ. ಇದ್ರೂ ಕೂಡ ಕರೆಕ್ಟ್ ಟೆಂಪರೇಚರ್ಲಿ ಕುಕ್ ಮಾಡಿ ಹದವಾಗಿ ಬೇಯಿಸಿ ತಿಂತಾ ಇದೀವಿ. ಸೊ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಮತ್ತೆ ನಾವು ಕುಕ್ ಮಾಡುವಾಗ ನಾನು ಪದೇ ಹೇಳೋದು ಒಂದೇ ಮಾತೆ, ಮೆಟಲ್ ಕೂಡ ಇಂಪಾರ್ಟೆಂಟ್. ಹೌದು, ನೀವು ಮಡಿಕೆನಲ್ಲಿ ಮಾಡುವಾಗ ಏನು ಒಂದು ಆರೋಗ್ಯ ಬರ್ತಾ ಇತ್ತು, ಟೇಸ್ಟ್ ಬರ್ತಾ ಇತ್ತು, ಅಂತ ಒಂದು ಆರೋಗ್ಯ ಟೇಸ್ಟ್ ಇದರಲ್ಲಿ ಬರುತ್ತೆ. ನೀವೇನೇ ಅದನ್ನ ಮಾಡಿ, ದಿನ ಮಾಡಿ ನನಗೆ ಒಂದು ದಿನಕ್ಕೆ ಒಂದೊಂದು ಅಡುಗೆ ಮಾಡಿಬಿಟ್ಟು ನೀವು ನನಗೆ ಹೇಗಿತ್ತು ಅಂತ ಹೇಳ್ಬೋದು. ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನನ್ನು ಕರೆದು ನೀವು ಕುಕ್ ಮಾಡಿ ತೋರಿಸಿದ್ದೀರಾ. ನನಗೂ ಇದ್ರ ಬಗ್ಗೆ ಹಂಚ್ಕೊಳ್ಳೋಕ್ಕೆ ಎಲ್ಲರ ಜೊತೆ ತುಂಬ ಖುಷಿ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇದ್ರ ಬಗ್ಗೆ ನೀವು ವಿಚಾರಿಸ್ಬಿಟ್ಟು ಏನೋ
ಆರ್ಡ್ರ್ ಮಾಡ್ಬೋದು, ಡೆಮೋ ತಗೋಬೋದು. ಮೇನ್ ಇದರಲ್ಲಿ ನೀವು ಡೆಮೋ ನೋಡಿ ಮೇಡಮ್, ಒಂದು ಯಾರು ಕರೆದ್ರು ಅವ್ರ ಪ್ಲೇಸ್ ಎಲ್ಲಿದ್ರು ಡೆಮೋಗಂತೂ ಹೋಗೇ ಹೋಗ್ತೀರಾ. ನೀವು ನನಗೂ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ಬೋದು, ಲಿಂಕ್ ಕೊಟ್ಟಿರ್ತೀನಿ, ನಂಬರ್ ಕೊಟ್ಟಿರ್ತೀನಿ. ಸೊ ಅದು ತಿಳ್ಕೋಬೇಕು ಅಂದರೆ ಇದು ಫ್ರೀ ಡೆಮಾನ್ಸ್ಟ್ರೇಷನ್ಗೆ ಏನು ನೀವು ಪೇ ಮಾಡೋ ಹಾಗಿಲ್ಲ, ಡೆಮಾನ್ಸ್ಟ್ರೇಷನ್ ಫ್ರೀ. ಸೊ ನೀವು ಡೆಮೋ ನೋಡಿ ಇಷ್ಟ ಆದರೆ ನೀವು ಇದನ್ನು ಬುಕ್ ಮಾಡ್ಕೋಬೋದು. ತಗೊಳ್ಳೇಬೇಕು ಅನ್ನೋ ಬಲವಂತ ಇಲ್ಲ. ನೀವು ಈ ಥರದೊಂದು ಪ್ರಾಡಕ್ಟ್ ಇದೆ, ಇದ್ರ ಬೆನಿಫಿಟ್ ಏನು ಅಂತ ಅರ್ಥ ಮಾಡ್ತೀವಿ. ಡೆಮೋದಲ್ಲಿ ಸೇಲ್ ಮಾಡಲ್ಲ, ಡೆಮೋದಲ್ಲಿ ನಾವು ಇದು ಅಷ್ಟೇ ಯಾವುದೇ ರೀತಿಯಾದ ಪ್ರಮೋಷನಲ್ ವಿಡಿಯೋ ಅಂತೂ ಅಲ್ಲ. ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅವ್ರು ಕರೆದಿದ್ದಾರೆ ಅಂತ ಬಂದು ಮಾಡಿದ್ದೀನಿ. ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಂತೂ ಅಲ್ಲೇ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಇವತ್ತು ಅಂದರೆ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಅಪ್ಪ. ಯಾಕಂದ್ರೆ ನೀವು ಆರೋಗ್ಯ ತಗೊಳ್ಳೋದಲ್ಲದೆ ಬೇರೆಯವ್ರಿಗೂ ಕೊಡಬೇಕು ಅನ್ನೋದು ನಿಮ್ಮ ಉದ್ದೇಶ. ತುಂಬಾ ಖುಷಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.